ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾ ಶಿವಾಯ ಶ್ರೀಮನ್ಮಹದೇವಾಯ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ ನೋಡಿ, ಈ ಜನವರಿ ತಿಂಗಳು 2026 ಮಕರ ರಾಶಿಯವರಿಗೆ ಈ ಮಾಸ ಹೇಗೆ ಫಲಕಾರಿಯಾಗಿ ಪರಿಣಾಮವನ್ನು ಬೀರುತ್ತೆ. ಸಂಕಷ್ಟಗಳಿಂದ ಕೂಡಿರ್ತಕ್ಕಂಥ ಮಕರ ರಾಶಿಯವರಿಗೆ ಒಂದು ಶುಭ ಗಳಿಗೆ ಪ್ರಾರಂಭವಾಗ್ತಕ್ಕಂಥದ್ದು ಈ 2026 ಜನವರಿಯಲ್ಲಿ ಸಿಗುತ್ತಾ. ಮಕರ ಸಂಕ್ರಮಣದಕ್ಕಿಂತ ಮುಂಚೆಲೇ ಹೇಗಿರುತ್ತೆ, ಮಕರ ಸಂಕ್ರಮಣವಾದ ಮೇಲೆ ನಿಮ್ಮ ಭವಿಷ್ಯ ಹೇಗಿರುತ್ತೆ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ನೋಡಿ, ಮಕರ ರಾಶಿಯವರಿಗೆ 12ರ ಸ್ಥಾನದಲ್ಲಿ ಸೂರ್ಯನಿದ್ದಾರೆ, ಕುಜರಿದ್ದಾರೆ, ಹಾಗೆ ಶುಕ್ರನಿದ್ದಾನೆ, ಬುಧನಿದ್ದಾರೆ. ಈ 12ರ ಸ್ಥಾನಗಳಲ್ಲಿ ವ್ಯಯಸ್ಥಾನ ಅಂತ ಕೂಡ ಕರಿತೀವಿ. ಆದರೆ 12ರ ಸ್ಥಾನ ಆರೋಗ್ಯದ ಸಮಸ್ಯೆಗಳನ್ನು ಕೊಡ್ತಕ್ಕಂಥ ಸ್ಥಾನ. ಅದೇ 12ರ ಸ್ಥಾನ ವಿದೇಶ ಪ್ರಯಾಣದ ಸ್ಥಾನವೂ ಕೂಡ ಕರಿತೀವಿ. ಅದೇ 12ರ ಸ್ಥಾನ ಈ ದೈವಿಕವಾಗಿರ್ತಕ್ಕಂಥ ಸ್ಥಾನನೂ ಕೂಡ ಹೌದು. ಈ ಮಕರ ರಾಶಿಯವರಿಗೆ ಈ ಒಂದು ಮಾಸ ಖಂಡಿತ ಒಂದು ಹೇಳ್ತೀನಿ, ಯಾರು ಹೆಚ್ಚಿನ ಶ್ರಮಕ್ಕೆ ಪ್ರಶಸ್ತವನ್ನು ಕೊಡ್ತೀರೋ ಮಕರ ರಾಶಿಯವರಿಗೆ ಈ ಒಂದು ಮಾಸ ಖಂಡಿತವಾಗಿ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಜೊತೆಗೆ ಮೊದಲಾರ್ಧದಲ್ಲಿ ಸಂಕ್ರಮಣಕ್ಕಿಂತ ಮೊದಲ ಅರ್ಧವನ್ನು ನಾವು ತಗೊಂಡಾಗ ಮಕರ ರಾಶಿಯವರಿಗೆ ವಿದೇಶ ಪ್ರಯಾಣಗಳು, ಆಗಿಂದಾಗೆ ಸ್ಥಾನ ಪಲ್ಲಟಗಳು, ನೆಮ್ಮದಿ ಕಡಿಮೆ ಇರತಕ್ಕಂಥ ಸಮಯ, ಹಣಕಾಸಿನ ವ್ಯವಸ್ಥೆಯಲ್ಲಿ ಕೂಡ ಸಮಸ್ಯೆ ಇರತಕ್ಕಂಥ ಒಂದು ಸಮಯವಾಗಬಹುದು. ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕೂಡ ಕಾಣುತ್ತೆ. 6ರ ಸ್ಥಾನದಲ್ಲಿ ಗುರು ಸ್ಥಿತ ವಕ್ರನಾಗಿ, ತೃತೀಯ ಭಾವದಲ್ಲಿ ಲಗ್ನಾಧಿಪತಿಯಾಗಿರ್ತಕ್ಕಂಥ ಶನಿ ಕೂಡ ಸ್ಥಿತವಾಗಿರ್ತಕ್ಕಂಥದ್ದಿದೆ. ಧನಸ್ಥಾನದಲ್ಲಿ ರಾಹು ಧನಸ್ಥಾನ, ಕುಟುಂಬ ಸ್ಥಾನ ಅಂತ ಕೂಡ ಕರೆದ್ವಿ. ಈ ಮಕರ ರಾಶಿಯವರಿಗೆ ನೋಡಿ, ಕುಟುಂಬದ ಜೊತೆ ಅನ್ಯೋನ್ಯತೆ ಕಷ್ಟ ಆಗ್ಬೋದು, ಒಂದು ಸತಿ ಅತಿರೇಕಕ್ಕೆ ಹೋಗ್ಬೋದು, ಅದೇ ಒಂದು ರೀತಿಯಾಗಿ ಮಾತಿನಿಂದ ಸಮಸ್ಯೆಗಳು ಬರಬಹುದು. ಇವೆಲ್ಲ ಕಾರಣಾಂತರಗಳು ಮಕರ ರಾಶಿಯಲ್ಲಿ ಇರ್ತಕ್ಕಂಥದ್ದಿದೆ. ಅಷ್ಟಮದಲ್ಲಿ ಕೇತು ಇದ್ದಾನೆ. ಈ ಕೇತು ಅಷ್ಟಮ ಸ್ಥಾನದಲ್ಲಿ ಕೆಲವೊಮ್ಮೊಮ್ಮೆ ಕಷ್ಟಗಳನ್ನು ನಿಗ್ರಹಿಸ್ಬೋದು, ಕೆಲವೊಮ್ಮೊಮ್ಮೆ ಕಷ್ಟಗಳಿಗೆ ಅದ್ಭುತವಾಗಿರ್ತಕ್ಕಂಥ ಪ್ರೇರೇಪಿಸ್ಬೋದು. ವ್ಯತಿರಿಕ್ತವಾಗಿರ್ತಕ್ಕಂಥದ್ದು ಇರುತ್ತೆ. ಆದರೆ ಕೂತಿರ್ತಕ್ಕಂಥದ್ದು ಸಿಂಹ ರಾಶಿಯ ಅಂದರೆ ಸ್ಥಾನದಲ್ಲಿ ಕೂತಿದ್ದಾನೆ. ಮಕರ ಸಂಕ್ರಮಣಕ್ಕಿಂತ ಮೊದಲು ಕೇತು ನಿಮಗೆ ಸಮಸ್ಯೆಗಳನ್ನು ಕೊಡ್ತಕ್ಕಂಥದ್ದು 8-12ರ ಸ್ಥಾನದಲ್ಲಿದ್ದಾನೆ. 8-12ರ ಫಲಗಳನ್ನು ಕೊಡೋದ್ರಿಂದ ಇದು ಒಂದು ರೀತಿಯಾಗಿ ಶುಭನೂ ಕೂಡ ಅಶುಭನೂ ಕೂಡ ಎರಡೂ ಕೂಡ ಆಗುತ್ತೆ. 8-12 ವಿಪರೀತ ರಾಜಯೋಗ ಅಂತ ಕರಿತೀವಿ. ಕಷ್ಟಗಳ ನಡುವೇನೂ ಸುಖ ಪ್ರಾಪ್ತಿಯಾಗ್ತಕ್ಕಂಥದ್ದು ಮೊದಲ ಭಾಗದಲ್ಲಿ ಕೊಟ್ಟರೂ ಸಹಿತ 12ರ ಸ್ಥಾನ ಇಸ್ ಟು ಡೇಂಜರಸ್. 11ರ ಅಧಿಪತಿ 12ರ ಸ್ಥಾನ ವ್ಯಾವಹಾರಿಕವಾಗಿ ಪೆಟ್ಟು ಬೀಳ್ತದೆ. ನೀವು ಧೈರ್ಯ ಸ್ಥೈರ್ಯ ಮತ್ತೊಂದೆಲ್ಲ ಇದ್ದರು, ಯಾರು ಯಾವ ವರ್ಗದಲ್ಲಿ ನೋಡಿ, ನಾನು ಡಾಕ್ಟರ್ ಆಗಿದ್ದೀನಿ, ಆ ಡಾಕ್ಟ್ರಲ್ಲಿ ಆಪರೇಷನ್ ಸ್ಪೆಷಲಿಸ್ಟ್ ಆಗಿದ್ದೀನಿ, MS ಮಾಡಿಕೊಂಡು ಈಗ ಆಪರೇಷನ್ಗೆ ಆ ಥರದ ಸಿಚುವೇಶನ್ ರಿಸರ್ಚಲ್ಲಿರ್ತಕ್ಕಂಥವ್ರಿಗೆ ಮಕರ ರಾಶಿಯಲ್ಲಿ ಆ ಒಂದು ಕ್ಯಾಟಗರಿಯಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಲಭ್ಯವಾಗ್ತದೆ. ಅದರ್ವೈಸ್ ಬೇರೆ ಕಡೆ ಕ್ಷೇತ್ರ ಫಲದಲ್ಲಿದ್ದೀನಿ, ನಾನು ಬಿಸ್ನೆಸ್ ಕ್ಷೇತ್ರದಲ್ಲಿದ್ದೀನಿ, ನಾನು ಕೆಲಸದಲ್ಲಿದ್ದೀನಿ, ಇವೆಲ್ಲ ಸ್ವಲ್ಪ ಸಮಸ್ಯೆಗಳನ್ನು ಮಾಡ್ತಕ್ಕಂಥ ಸ್ಥಾನಗಳು. 12ರ ಸ್ಥಾನ ವ್ಯಯಸ್ಥಾನ. ಬಟ್ ಆಧ್ಯಾತ್ಮಿಕವಾಗಿದ್ದೀನಿ, ನಾನು ಪೌರೋಹಿತ್ಯೆ ಮಾಡ್ತಾ ಇದ್ದೇನೆ, ಜ್ಯೋತಿಷ್ಯವನ್ನು ಚೆನ್ನಾಗಿ ಕಲ್ತಿದ್ದೇನೆ, ಇವೆಲ್ಲ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಮಕರ ರಾಶಿಯವರಿಗೆ ಈ ಕ್ಷೇತ್ರ ಫಲಗಳಲ್ಲಿ ಇದ್ದಾಗ. ಮಕರ ರಾಶಿ ಲಗ್ನಾಧಿಪತಿ ತೃತೀಯ ಸ್ಥಾನದಲ್ಲಿದ್ದಾನೆ. ಇದೊಂದು ಜನವರಿ ತಿಂಗಳು ಏನಾಗ್ತದೆ, ಮಕರ ಸಂಕ್ರಮಣವಾದ ಮೇಲೆ, ಅರ್ಥಾತ್ ಮಧ್ಯಭಾಗದಿಂದ ಅಂದರೆ ಹೇಗೆ, ಈ ಮಧ್ಯಭಾಗ ಅಂದರೆ ಮಕರ ಸಂಕ್ರಾಂತಿ 14ನೇ ತಾರೀಕು ನಿಮ್ಮ ರಾಶಿಗೆ ಸೂರ್ಯ ಬರ್ತದೆ. ಹಾಗೆ ಕುಜ ಹಿಂದೆ 2 ಡೇಸ್ ಬಿಟ್ಟು ಬರ್ತಕ್ಕಂಥದ್ದು 17ನೇ ತಾರೀಕು ಬರ್ತಕ್ಕಂಥದ್ದು ಇರ್ತದೆ. ಅದೇ ರೀತಿಯಾಗಿ ಶುಕ್ರ ಕೂಡ ಬರುತ್ತೆ 13ನೇ ತಾರೀಕು, ಕುಜ ಹಾಗೆ ಬುಧ ಸಹಿತವಾಗಿ 17ನೇ ತಾರೀಕು ಪಾದಾರ್ಪಣೆಯನ್ನು ನಿಮ್ಮ ರಾಶಿಗೆ ಬರುತ್ತೆ. ಲಗ್ನದಲ್ಲಿ ಗ್ರಹಗಳು ಜಾಸ್ತಿ ಆಗ್ತದೆ. ಅಷ್ಟಮಾಧಿಪತಿ ಲಗ್ನ, 9ರ ಅಧಿಪತಿ ಲಗ್ನ,
ದಶಮಾಧಿಪತಿ ಲಗ್ನ, ಹಾಗೆ ಏಕಾದಶ ಅಧಿಪತಿ ಆಗಿರ್ತಕ್ಕಂಥದ್ದು ಲಗ್ನ. ಸೀರೀಸ್ ಆಗಿ ನೋಡ್ಕೊಂಡ್ರೆ 9, 10, 11 ಇವೆಲ್ಲ ಗ್ರಹಗಳು ಅಂದರೆ ಲಗ್ನದಲ್ಲಿ ಸ್ಥಿತ. ಒಂದು ಬಲ ಜಾಸ್ತಿ ಆಗ್ತದೆ. ಎಫರ್ಟ್, ಶಕ್ತಿಯುತವಾಗಿರ್ತಕ್ಕಂಥ ತೋಳ್ಬಲದಿಂದ ಕೆಲಸವನ್ನು ಗೆಲ್ಲಬಹುದು. ಜೊತೆಗೆ 6 ಮತ್ತು 9ರ ಅಧಿಪತಿ ಲಗ್ನದಲ್ಲಿದ್ದಾಗ ಏನಾಗ್ತದೆ, ಕೇವಲ ಬುದ್ಧಿವಂತಿಕೆಯಿಂದ ಯಾವುದೇ ಒಂದು ಸಮಸ್ಯೆಗಳನ್ನು ತಾವು ಬಗೆಹರಿಸ್ತಕ್ಕಂಥ ಶಕ್ತಿ, ನಿಮ್ಮಲ್ಲಿ ನೈಪುಣ್ಯತೆ ಬರ್ತಕ್ಕಂಥದ್ದು ಇರ್ತದೆ. ಇದಷ್ಟೇ ಸತ್ಯ. ಜೊತೆಗೆ ನೋಡಿ, ಮಕರ ರಾಶಿಗೆ ಯೋಗಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಸಹಿತವಾಗಿ 5 ಮತ್ತು 10ರ ಅಧಿಪತಿ ಲಗ್ನಕ್ಕೆ ಬಂದಾಗ ಒಂದು ರೀತಿಯಾದಂಥ ರಾಜಯೋಗದ ಕಾಲ. ಒಂದೊಂದು ಗ್ರಹಗಳು ವಿಭಿನ್ನವಾಗಿರ್ತಕ್ಕಂಥ ಪಾತ್ರಗಳನ್ನು ಕೊಡೋದ್ರಿಂದ ಖಂಡಿತವಾಗಿ ಸಂಕ್ರಮಣವಾದ ಮೇಲೆ ನಿಮ್ಮ ಒಂದು ಅಭಿವೃದ್ಧಿ ಕಾರ್ಯಗಳು ಯಶಸ್ಸನ್ನು ಗೆದ್ದಿರುತ್ತದೆ. ಮ್ಯಾಕ್ಸಿಮಮ್ ನೀವಿಲ್ಲಿ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ ಏಕೈಕ ಕೆಲಸ, ಗುರು ವಕ್ರನಾಗಿ 6ರ ಸ್ಥಾನದಲ್ಲಿದ್ದಾಗ ಆರೋಗ್ಯದ ಸಮಸ್ಯೆಗಳು ಕಾಡಬಹುದು, ಕೆಲಸದಲ್ಲಿ ಸಮಸ್ಯೆಗಳು ಕಾಡಬಹುದು, ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಮಂದಗತಿ ಆಗಬಹುದು, ಸಂತಾನದ ವಿಚಾರದಲ್ಲಿ ವಿಳಂಬತೆ ಆಗಬಹುದು, ಆರೋಗ್ಯದ ವಿಚಾರದಲ್ಲಿ ಹಾಸ್ಪಿಟಲ್ ವಿಸಿಟ್ ಇರತಕ್ಕಂಥ ಸನ್ನಿವೇಶಗಳು ಬರಬಹುದು. ಗುರುಶಾಂತಿ ಒಂದನ್ನು ಮಾಡಿಕೊಂಡ್ರೆ ಸಾಕಾಗ್ತದೆ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಗುರುಶಾಂತಿ ಅರ್ಥಾತ್ ಹಳದಿ ವಸ್ತ್ರದಾನ, ಹಿರಿಯರಿಗೆ ಅಂದರೆ ಗುರು ಹಿರಿಯರಿಗೆ ಅವರ ಆಶೀರ್ವಾದ, ಹಳದಿ ವಸ್ತ್ರಗಳು, ಏನಾದರೂ ತುಂಬ ಈ ಪೂರ್ ಪೀಪಲ್ಗೆ ಅಥವಾ ವೃದ್ಧಾಶ್ರಮಗಳಿಗೆ ನಿಮ್ಮ ಕೈಲಾದ ಧನ ಸಹಾಯ, ಆಗಿಂದಾಗ್ಗೆ ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳ ಭೇಟಿ, ಇವೆಲ್ಲ ಸರಳವಾಗಿರ್ತಕ್ಕಂಥ ಮಕರ ರಾಶಿಯವರಿಗೆ ಅದ್ಭುತ ಕಾಲವನ್ನು ಕೊಡುತ್ತೆ. ಅಫ್ಕೋರ್ಸ್ ನಿಮಗೆ ರಾಹು 2ರ ಸ್ಥಾನದಲ್ಲಿದ್ದರೂ ಕೂಡ ತೃತೀಯ ಫಲಗಳನ್ನು ಕೊಟ್ಟೇ ಕೊಡಬೇಕಾಗ್ತದೆ. ನಿಮ್ಮ ಮಾತೋ, ಕಮ್ಯುನಿಕೇಷನ್ಸೋ, ತೃತೀಯ ಭಾವ, ಮೀಡಿಯಾ ಸ್ಥಾನನೋ, ಮಕರ ರಾಶಿ ಈ ಕ್ಷೇತ್ರ ಫಲಗಳಲ್ಲಿದ್ದೀರಿ, ನಾನು ರಿಪೋರ್ಟರ್ ಆಗಿದ್ದೀನಿ, ಅದ್ಭುತವಾಗಿರ್ತಕ್ಕಂಥ ಮಾತುಗಳ ಮೇಲೆ ಡೆವಲಪ್ ಆಗಿ. ಬಟ್ ಡಿಫೆಕ್ಟಿವ್ ಸ್ಪೀಚಸ್ 2ರ ಸ್ಥಾನದಲ್ಲಿದ್ದಾಗ ರಾಹು ಕೊಡ್ತದೆ. ನಾವು ಮಾತಾಡ್ತಿರ್ತೀವಿ, ಯಾವುದೋ ಕಡೆ ಮಾತಾಡ್ತಾ ಯಾವುದೋ ವಿಚಾರ ಡೈವರ್ಟ್ ಮಾಡ್ಬೋದು, ಅಥವಾ ಯಾವುದೋ ತೊಡಕಾಗ್ಬೋದು. ಇವೆಲ್ಲ ವಿಚಾರಗಳು ರಾಹುವಿನ ಫಲಗಳನ್ನು ಕೊಡುತ್ತೆ. ಅದೇ ರೀತಿಯಾಗಿ ಮಕರ ರಾಶಿ 2ರ ಸ್ಥಾನದಲ್ಲಿ ರಾಹು ಸ್ಥಿತವಾಗಿದ್ದಾಗ ಏನಾಗ್ತದೆ, ಸುಮ್ಮನೆ ತಿಂತಾ ಇರೋದು ದರ್ ಇಸ್ ನೋ ಡೈಜೆಷನ್ ಪವರ್. ಆಗೋಕ್ಕೆ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ, ಗ್ಯಾಸೈಟಿಸ್ ಆಗ್ತಕ್ಕಂಥ ಸಮಸ್ಯೆಗಳು ಬರ್ತಕ್ಕಂಥದ್ದು ಇರ್ತದೆ, ವಾಂತಿಗಳು ಆಗ್ತಕ್ಕಂಥದ್ದು, ಒಂದು ವಾಮಿಟಿಂಗ್ ಸೆಕ್ಷನ್ಸ್ ಬರ್ತಕ್ಕಂಥದ್ದು ಕೂಡ ಮಕರ ರಾಶಿಯವರಿಗೆ ಬರಬಹುದು. ಹಾಗಾಗಿ ಆಹಾರದ ವಿಚಾರಗಳಲ್ಲಿ ಎಚ್ಚರವಾಗಿರಿ, ಮಾತಿನ ವಿಚಾರದಲ್ಲಿ ಎಚ್ಚರವಾಗಿರಿ. ಮಕರ ರಾಶಿ ಅಷ್ಟಮದಲ್ಲಿ ಕೇತು ಸ್ಥಿತವಾಗಿದ್ದಾಗ ಕೆಲವೊಮ್ಮೆ ಆಕ್ಸಿಡೆಂಟ್ಗಳು, ಮತ್ತೊಂದು ಪೆಟ್ಟುಗಳು ಕಾಲಿಗೆ ಬೀಳಬಹುದಾದ್ದರಿಂದ ಗಣಪತಿಗೆ ಮಂಗಳವಾರಗಳಂದು ಗರಿಕೆ ಆಹಾರವನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿ. ಇದು ಬಹಳ ವಿಶೇಷತೆ. ಮಂಗಳವಾರ ಗಣಪತಿಗೆ ಓಂ ಘಂ ಗಣಪತಯೇ ವಿಘ್ನ ವಿನಾಶಿನೇ ಸ್ವಾಹ, ಓಂ ಘಂ ಗಣಪತಯೇ ವಿಘ್ನ ವಿನಾಶಿನೇ ಸ್ವಾಹ ಮಂತ್ರಗಳನ್ನು ಹೇಳ್ತಾ ನೀವು ಗಣಪತಿಗೆ ಈ ರೀತಿಯಾದಂಥ ಗರಿಕೆ ಆರದ ವಿಚಾರ ಆಗ್ತಕ್ಕಂಥ ಕೆಲಸವನ್ನು ಮಾಡಿ. ನೋಡಿ, ಈ ಒಂದು ಮಾಸ ವಿದ್ಯಾರ್ಥಿಗಳಿಗೆ ಮೊದಲಾರ್ಧ ಭಾಗದಲ್ಲಿ ಸ್ವಲ್ಪ ಸಮಸ್ಯೆ ಉಂಟು ಮಾಡ್ತದೆ. ತದನಂತರ ಅಭಿವೃದ್ಧಿ ಪಥದ ಕಡೆಗೆ ನಡೀತಕ್ಕಂಥಿರುತ್ತೆ. ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥವ್ರು ನಾವು ಪ್ರಯತ್ನದಲ್ಲಿದ್ದೀವಿ. ಅಫ್ಕೋರ್ಸ್ ಸ್ವಲ್ಪ ಮಟ್ಟಿಗೆ ಶುಭವಿರೋದ್ರಿಂದ ನೀವು ಆ ಥರದ ವಿಚಾರಗಳಿಗೆ ಮುಂದುವರಿಯತಕ್ಕಂಥ ಸಾಧ್ಯತೆಗಳು ಬರುತ್ತೆ, ಮುಂದುವರಿಯಬಹುದು. ಮನೆ ನಿರ್ಮಾಣ ಮಾಡಿದ ಜಾತಕದಲ್ಲಿ ಹೇಗಿದೆ, ಚತುರ್ಥ ಭಾವ ನಮಗೆ ಶುಭವನ್ನು ಕೊಡ್ತದ ಹೇಗೆ ಅನ್ನೋದನ್ನು ನೋಡ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಹಣಕಾಸು ವಹಿವಾಟುಗಳನ್ನು ನೋಡ್ಕೋಬೇಕಾಗ್ತದೆ. ಎಷ್ಟು ಈ ಮಕರ ರಾಶಿಯವ್ರಿಗೆ ಯಾವ ವಿಚಾರದಲ್ಲಿ ಅಭಿವೃದ್ಧಿ, ಈ ಮೀಡಿಯಾ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಕಷ್ಟಪಟ್ಟು ದುಡಿತಕ್ಕಂಥವ್ರಿಗೆ, ಇವರೆಲ್ಲರಿಗೂ ಕೂಡ ಕನ್ಸ್ಟ್ರಕ್ಷನ್ಸ್ ಅಂದರೆ ಈ ಕನ್ಸ್ಟ್ರಕ್ಟಿವ್ ಮೋಡಲ್ ಇರ್ತಾರೆ. ಇಂಟೀರಿಯರ್ ಡೆಕೋರೇಷನ್ ಮಾಡ್ಬೋದು, ನಾನು ಮನೆಯನ್ನು ನಿರ್ಮಾಣ ಮಾಡ್ತಾ ಇದ್ದೀನಿ. ಈ ಯಾರ್ಯಾರು ಈ ಲೇಬರ್ ಒಂದು ಇದಾಗಿದ್ದಾರೋ ಅವ್ರಿಗೆಲ್ಲ ಅದ್ಭುತವಾಗಿರ್ತಕ್ಕಂಥ ಕಾಲಗಳು ಈ ಒಂದು ಮಾಸ ನಡೀತದೆ. ಕಷ್ಟಪಟ್ಟು ಮಾಡ್ತಕ್ಕಂಥ ಕೆಲಸಗಳು, ಎಫರ್ಟ್, ಪ್ರತಿ ದಿವಸ ಈ ಥರದ ನನ್ನ ಒಂದು ಇದಿದೆ, ಸುತ್ತಾಡ್ತಾ ಇರ್ತೀನಿ ಗುರುಗಳೇ, ಮಾರ್ಕೆಟಿಂಗ್ ಸೆಗ್ಮೆಂಟ್ಸಲ್ಲಿದ್ದೀನಿ ಗುರುಗಳೇ, ನಾನು ಕನ್ಸ್ಟ್ರಕ್ಟಿವ್ ಮೋಡಲ್ಲಿದ್ದೀನಿ ಗುರುಗಳೇ, ಇಂಟ್ರಾಕ್ಟ್ ಅಂದರೆ ಜನಗಳ ಜೊತೆ ಇಂಟ್ರಾಕ್ಟ್ ಮಾಡ್ತಕ್ಕಂಥದ್ದು ಕೆಲಸ ಇದೆ ಗುರುಗಳೇ. ಅಫ್ಕೋರ್ಸ್ ಇವರೆಲ್ಲ ಕೂಡ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಹೊಂದತಕ್ಕಂಥ ಮಾಸ ಕೂಡ ಇದಾಗ್ತದೆ.
ಆಹಾರ ಪಥ್ಯಗಳು, ಮಾತಿನಲ್ಲಿ ಎಚ್ಚರಗಳಿಂದ ಇರ್ತಕ್ಕಂಥದ್ದು, ಆರೋಗ್ಯದ ದೃಷ್ಟಿಯಿಂದ ಸರಿಯಾಗಿ ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ವ್ಯಾಪಾರ ವಹಿವಾಟುಗಳು ಮೊದಲ ಸಂಕ್ರಮಣ ಅರ್ಧ ಭಾಗದವರೆಗೂ ಕೂಡ ನಷ್ಟದಲ್ಲಿ ಸಾಕ್ತಕ್ಕಂಥದ್ದು. ತದನಂತರ ಒಂದು ರೀತಿಯಾಗಿ ಶುಭ ಫಲಗಳನ್ನು ಏನು ಮಾಡರೇಟ್ ಆಗಿರ್ತಕ್ಕಂಥ ಇರ್ತದೆ. ರಾಜಕೀಯ ವ್ಯವಸ್ಥೆ ಕೂಡ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಮಧ್ಯಭಾಗದಿಂದ ಕೊಡುತ್ತದೆ. ಹೆಸರು, ಕೀರ್ತಿ, ಪ್ರತಿಷ್ಠೆ, ಲಾಭದಲ್ಲಿ ಸ್ವಲ್ಪ ಕೊರತೆ ಉಂಟಾಗಬಹುದು. ಒಂದು ಮಾಡರೇಟ್ ಆಗಿರ್ತಕ್ಕಂಥದ್ದು ಮಧ್ಯಭಾಗದಿಂದ ಇರ್ತಕ್ಕಂಥದ್ದು ಇರ್ತದೆ. ಮಕರ ರಾಶಿಯವರಿಗೆ ಕೇವಲ ನೀವು ಎಷ್ಟು ಜಾಣ್ಮೆಯಿಂದ ಕೆಲಸಗಳನ್ನು ಮಾಡ್ತೀರಾ. ಯಾಕೆಂದರೆ ಪಂಚಮಾಧಿಪತಿ ಶುಕ್ರ ಲಗ್ನದಲ್ಲಿದ್ದಾನೆ. ಮ್ಯಾಕ್ಸಿಮಮ್ ಅಹಮ್ಮನ್ನು ಬಿಡಿ, ಬಟ್ ವೈವಾಹಿಕ ಜೀವನ ಸರಿಯಾಗಿ ನೋಡ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಕೂಡ ಇರ್ತದೆ. ಲಗ್ನದಲ್ಲಿ ಗ್ರಹಗಳಿದ್ದಾಗ ತುಂಬ ಅಹಂ ಇರ್ತದೆ. ಕುಟುಂಬ ವ್ಯವಸ್ಥೆಗೆ ಸ್ವಲ್ಪ ಧಕ್ಕೆ ತರತಕ್ಕಂಥ ಸಮಸ್ಯೆಗಳಾಗಬಹುದಾದ್ದರಿಂದ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿಕೊಂಡ್ರೆ ಸಾಕಾಗ್ತದೆ. ಶುಕ್ರ ಲಗ್ನದಲ್ಲಿರೋದ್ರಿಂದ ಎನರ್ಜಿ ಜಾಸ್ತಿ ಇರ್ತದೆ. ಕುಜ ಲಗ್ನದಲ್ಲಿರೋದ್ರಿಂದ ಕೂಡ ಒಂದು ರೀತಿಯಾಗಿ ಬಲ ಜಾಸ್ತಿ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಏಕೈಕವಾಗಿ ಮಕರ ರಾಶಿಯವರು ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ. ಅಲ್ಲಿ ಕಡಲೆಕಾಳಿನ ಫಲಹಾರವನ್ನು ಹಂಚಿ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಈ ಮಕರ ರಾಶಿಯವರಿಗೆ 2026 ಜನವರಿ ತಿಂಗಳು ನಿಮಗೆ ಲಭ್ಯವಾಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಯಾರ್ಯಾರು ನಮ್ಮ ವಿಡಿಯೋಸ್ನ ಫಾಲೋಅಪ್ ಮಾಡ್ತಿದ್ರೋ ಇವರೆಲ್ಲ ಕೂಡ ಈ ರೀತಿಯಾದಂಥ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ರಾಯರ ಸನ್ನಿಧಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಆಗಿದ್ದಾಗೆ ರಾಯರ ಸನ್ನಿಧಾನವನ್ನು ಭೇಟಿ ಮಾಡಿ. ಹಾಗೆ ಹೋಗಬೇಕಾದ್ರೆ ನೀವೊಂದು 100 ಗ್ರಾಮ್ ಅರಿಶಿಣದ ಪಾಕೆಟನ್ನು ತಗೊಂಡೋಗಿ ಅಲ್ಲಿ ಕೊಡ್ತಕ್ಕಂಥದ್ದು ಕೆಲಸವನ್ನು ಮಾಡಿ. ಸರಳವಾಗಿರ್ತಕ್ಕಂಥ ಪರಿಹಾರ ಹೇಳ್ತಾ ಇದ್ದೇನೆ. ಈ ಥರದವೆಲ್ಲ ನಿಮಗೆ ಶುಭವನ್ನು ಕೊಡುತ್ತೆ, ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದಿರುತ್ತೆ. ಖಂಡಿತವಾಗಿ ನಿಮಗೆ ಶುಭವಾಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.